ಪುರಾಣಗಳಲ್ಲಿ ಒಂದಷ್ಟು ಕಥೆಗಳನ್ನ ತಗೊಂಡಾಗ ಭಗವಂತ ಅವತಾರ ಎತ್ತೋದು ಕೂಡ ಇದೆ. ಸಾಕಷ್ಟು ಹೆಸರಿನಲ್ಲಿ ಭಗವಂತ ಅವತಾರ ಎತ್ತು ಬಂದು ನಮ್ಮ ಸಮಾಜವನ್ನ ಮುನ್ನಡೆಸುವಂತಹ ಪ್ರಯತ್ನ ಮಾಡಿರುವಂಥದ್ದು ಒಂದಷ್ಟು ಕಟ್ಟುಪಾಡುಗಳು, ಮೂಢನಂಬಿಕೆಗಳು. ಈಗ ಬಸವಣ್ಣನವ್ರನ್ನು ಕೂಡ ಅದು ಪರಮೇಶ್ವರನ ಆ ಒಂದು ಅವತಾರವಾಗಿಯೇ ಬಸವಣ್ಣನವರು ಬಂದಿದ್ದು ಜನ್ಮ ತಾಳಿ ಈ ಮನುಷ್ಯರಲ್ಲಿರುವಂತಹ ಈ ಅಂಧಕಾರ ಏನಿದೆ, ಜಾತಿ ಮತದ ಆ ಭೇದವನ್ನ ದೂರ ಮಾಡೋಕ್ಕೋಸ್ಕರ ಭಗವಂತ ಕಡಿಸಿದಂತ ಒಬ್ಬ ದೂತ ಅಂತಾನೂ ಕರೀತಾರೆ. ಭಗವಂತನ ಅವತಾರ ಅಂತ ಹೇಳ್ತೀವಿ. ಸಾಕಷ್ಟು ಅವತಾರಗಳು ನಮ್ಗೆ ನೋಡೋಕ್ ಸಿಗುತ್ತೆ. ನೀವ್ ಹೇಳ್ದಾಗೆ ಪವಾಡ ಪುರುಷರು ಅಂತ ಇತ್ತೀಚಿನ ದಿನಗಳು ಅಂತಲ್ಲ, ಆವಕ್ಕಿಂದನೂ ಕೂಡ ಒಂದಷ್ಟು ಅವತಾರಗಳು ನಮ್ಗೆ ಕಾಣಿಸೋಕ್ ಸಿಗುತ್ತೆ. ಅಂದ್ರೆ ಮನುಷ್ಯರ ಹೊಟ್ಟೆಯಲ್ಲಿ ಉದರದಲ್ಲೇನೆ ದೈವ ಒಂದು ಸೃಷ್ಟಿಯಾಗಿ ತನ್ನ ಪವಾಡವನ್ನ ತೋರಿಸಿ ಇವತ್ತಿಗೂ ಕೂಡ ನಾವು ಆರಾಧನೆ ಮಾಡುವಂತ ಎಷ್ಟೋ ದೈವಗಳು ಇವೆ. ಸೊ ಅಂದ್ರೆ ಮನುಷ್ಯನ ಮನಸ್ಸು ಮಾಡಿದ್ರೆ ಭಗವಂತನಿಗೆ ಜನ್ಮ ಕೊಡುವಷ್ಟು ದೊಡ್ಡವನಾಗಬಹುದಾ ಹಾಗಿದ್ರೆ? ಇಲ್ಲ, ಭಗವಂತನಿಗೆ ಜೀವ ಕೊಡುವಷ್ಟು ಮನುಷ್ಯ ದೊಡ್ಡವನಲ್ಲ. ಭಗವಂತನಿಗೆ ಆಕಾರ ಮತ್ತು ಸಾಕಾರ, ನಿರಾಕಾರ ಈ ಎಲ್ಲ ಗುಣಗಳು ಸಹ ಇದೆ. ನೋಡಿ, ನಾವು ಭಗವಂತನ ಹೇಳ್ತೀವಿ, ನಾವು ರಾಮನ್ನ ದೇವರು ಅಂತ ಅಂತೀವಿ. ಹಾಗಾದ್ರೆ ರಾಮನ್ ಮನುಷ್ಯ ಅಲ್ವಾ? ಹೌದು, ಕೃಷ್ಣ ಮನುಷ್ಯ ಅಲ್ವಾ? ಅದೇ ನನ್ನ ಪ್ರಶ್ನೆ ಆಗಿತ್ತು. ಈಗ ಅಲ್ವಾ? ರಾಮನು ಆಯ್ತು, ಕೂಡ ನಾವು ಈಗ ಮನುಷ್ಯ ರಾಮಾಯಣ ತಗೊಳ್ತೀವಿ. ರಾಮಾಯಣ ಇದ್ದದ್ದು ಎಷ್ಟನೇ ವರ್ಷ? ಕೃಷ್ಣ ಇದ್ದಿದ್ದು ಎಷ್ಟು ವರ್ಷ? ಸತ್ಯಯುಗ ಇದ್ದಿದ್ದು ಯುಗದಲ್ಲಿ. ಹಾ, ಕೋಟ್ಯಾಂತರ ಅಲ್ವಾ? ನೀವು 5,000 10,000 ವರ್ಷಗಳು ತಗೊಂಡ್ರು ಸಹ ರಾಮಾಯಣ ಇದ್ದಿದ್ದು ಯಾವಾಗ? ದ್ವಾಪರ ಯುಗದ ಇನ್ನೂ ಅವಶೇಷಗಳೇ ನಮ್ ಕೈಗೆ ಎಷ್ಟು ಸಣ್ಣದಾಗಿ ಸಿಗ್ತಾ ಇರುವಂತದ್ದು. ಅಲ್ವಾ? ಇನ್ನ ನಾವು ತ್ರೇತಾಯುಗಕ್ಕೆ ಅಲ್ವಾ? ಹೋಗೋದಕ್ಕೆ ತ್ರೇತಾಯುಗ, ಅದು ಇನ್ನು ಅದಕ್ಕೊಂದ ಅದು ಒಂದೇ ಒಂದು ಗುರುತಾಗಿ ಉಳ್ಕೊಂಡಿರೋದು ಅಂದ್ರೆ ಹೌದು, ನಮ್ಮ ಹೌದು. ಶ್ರೀಲಂಕಾ ಮತ್ತೆ ಖಂಡಿತ ಭಾರತದ ಮಧ್ಯೆ ಖಂಡಿತ ಖಂಡಿತ. ಕಟ್ಟಿರುವಂತಹ ಸೇತುವೆ ಮಾತ್ರ ಅಂದ್ರೆ ಉಳ್ಕೊಂಡಿದೆ. ಆಗಿನ ಕಾಲದಲ್ಲೂ ಜನರ ಒಂದು ಎಲ್ಲ ಏನು ಜೀವನ ಕ್ರಮಗಳಿತ್ತು. ಹೌದು. ಕೃಷ್ಣನನ್ನು ನೋಡಿ, ಕೃಷ್ಣನಾಗಿ ಇರುವಂಥದ್ದಲ್ಲ, ಕೃಷ್ಣನ ತತ್ವಗಳನ್ನ, ಆದರ್ಶಗಳನ್ನ ನಾವು ಪಾಲನೆ ಮಾಡಬೇಕು. ಹೌದು. ನೋಡಿ, ನಾವು ರಾಮಾಯಣ ಮಾತಾಡ್ತೀವಿ, ಕೃಷ್ಣನ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ. ಹಾಗಾದ್ರೆ ರಾಮಾಯಣವೇ ಮೊದಲಿತ್ತ? ಅಥವಾ ಏನು ತ್ರೇತಾಯುಗನೇ ಮೊದಲಿತ್ತ? ದ್ವಾಪರ ಯುಗನೇ ಮೊದಲಿತ್ತ? ಅಂದ್ರೆ ಎಷ್ಟು ಒಂದೊಂದು ಈಗ ದ್ವಾಪರ ಯುಗ ಆಗಿರ್ಬೋದು, ಅದೊಂದು 10 ವರ್ಷ ಇರ್ಬೋದಾ? ನಾವು 5,000 ಚಿಲ್ಲರೆ ವರ್ಷ ಆಗಿದೆ ಅಂತ ನಾವು ಹೇಳ್ತಾ ಇದ್ವಿ. 10,000 ವರ್ಷ ಇರ್ಬೋದಾ? ಹೌದು. ಅದಕ್ಕಿಂತ ತ್ರೇತಾಯುಗ ಅದಕ್ಕಿಂತ ಅದೊಂದು 10,000ನ, ಸತ್ಯಯುಗ ಅದೊಂದು 10,000ನ. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲು ಏನಿತ್ತು ಹಾಗಾದ್ರೆ? ಭೂಮಿ ಹುಟ್ಟಿ ಕೋಟ್ಯಾಂತರ ವರ್ಷಗಳಾಗಿದೆ. ಹೌದು. ಕಾಲಘಟ್ಟಕ್ಕೆ ಮನ್ವಂತರಗಳು ಬದಲಾಗ್ತಾ ಮನುಷ್ಯನ ಗುಣಗಳು, ಆಕಾರಗಳು, ಅವನ ಬುದ್ಧಿವಂತಿ ಬರ್ತಾ 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 ಅವನು ತಾನು ಯಾರು ಅಂತ ತಿಳ್ಕೊಳಕ್ ಶುರು ಮಾಡ್ದ. ತಾನು ಊಟ ಮಾಡ್ತಾ ಇರುವಂಥದ್ದೇನು, ನಾನು ಏನು ಮಾಡ್ತಾ ಇದ್ದೀನಿ, ಈ ಜಗತ್ತೇನು, ಭೂಮಿ ಅಂದ್ರೇನು, ಬ್ರಹ್ಮಾಂಡಗಳಿದೆ, ಹೆಂಗೆ ಸೃಷ್ಟಿ ಆಯಿತು, ನಾವೇನು ತಿನ್ನಬೇಕು, ನಮ್ಮ ಸಂಬಂಧಗಳು ಹೇಗೆ ಬದುಕಬೇಕು, ನಾವು ಹೆಂಗೆ ಇದೆಲ್ಲವೂ ಸಹ ಬರ್ತಾವೆ. ಅದಾದಮೇಲೆ ಈ ರಾಮಾಯಣ, ಮಹಾಭಾರತ ಇವೆಲ್ಲ ಹುಟ್ಟಿಕೊಂಡದ್ದು ಆಯಾ ಕಾಲಘಟ್ಟಗಳದೆಲ್ಲ ಬಂದಿದೆ. ರಾಮ ಒಬ್ಬ ಮರ್ಯಾದಾ ಪುರುಷೋತ್ತಮ ಅಲ್ವಾ? ಆದರೆ ರಾಮನ ಎಷ್ಟು ಹೇಳ್ಕೊಂಡು ಬದುಕಿದ್ರೆ, ವಿಗ್ರಹ ಕಟ್ಟಿದ್ರೆ ಅಷ್ಟೇ ಸಾಕ? ನಾವು ರಾಮನ ಹಾಗೆ ಬದುಕೋದು ಬೇಡವಾ? ಅದಕ್ಕೆ ರಾಮನವಮಿ ಅಂದರೆ ಅವನು ಹುಟ್ಟಿದ್ದು ದಿನ ಪಾನಕ ಫಲಹಾರಗಳೆಲ್ಲ ಹಂಚಿ ಮಾಡಬಾರ್ದು ಕೆಲಸಗಳು ಅದೆಲ್ಲ ಅಲ್ಲ. ರಾಮನ ಆದರ್ಶಗಳನ್ನು ನಾವು ಮೈಗೂಡಿಸ್ಕೋಬೇಕು. ಕೃಷ್ಣನ ಆ ಗುಣಗಳೇನಿದೆ, ಗೀತೋಪದೇಶದಲ್ಲಿ ಹೇಳಿರುವಂಥ ಗುಣಗಳಿದೆ, ಅದಕ್ಕೆ ಅದನ್ನು ನಾವೆಲ್ಲ ಅಳವಡಿಸ್ಕೋಬೇಕು. ಬಸವಣ್ಣ ಜಯಂತಿ ಮಾಡಿದ್ರೆ ಒಂದು ಪ್ರೊಸೆಷನ್ ಮಾಡಿಬಿಟ್ಟು ಆ ಫೋಟೋಕ್ಕೆ ಇಷ್ಟು ಅಲಂಕಾರ ಮಾಡಿ, ಯಾವುದೋ ಒಂದು ಸಮಾವೇಶಗಳನ್ನ ಮಾಡಿ, ರಾಜಕೀಯ ವ್ಯಕ್ತಿಗಳನ್ನ ಕರೆಸಿ ಸನ್ಮಾನ ಮಾಡಿ, ಇವರೇನೋ ಒಂದು ಮೀಸಲಾತಿಗೆ ಕೇಳುವಂಥದ್ದಲ್ಲ. ಬಸವ ಜಯಂತಿ ಅಂದರೆ ಆ ಪುಣ್ಯಾತ್ಮರನ್ನು ನಾವು ಆ ಪುಣ್ಯಾತ್ಮರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಬಳಸ್ಕೊಂಡು ಸಮಾಜದಲ್ಲಿ ಸತ್ಪ್ರಜೆ ಆಗಬೇಕು ಅನ್ನೋದೇ ಈ ಆಚರಣೆಗಳ ಉದ್ದೇಶ. ನಾವಿವತ್ತೆಲ್ಲ ಏನು ಮಾಡ್ತಾ ಇದ್ದೀವಿ? ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು. ಕೃಷ್ಣ ಈಗ ಚೆನ್ನಾಗಿದ್ರೆ ಒಳ್ಳೆ ಕೃಷ್ಣ ಥರ ಕಾಣ್ತಾನೆ ಅಂತ, ಆ ಕೃಷ್ಣ ಥರ ಅವತಾರ ಆಡಿದ್ರೆ ಈ ಥರದ್ದೆಲ್ಲ ರಾಮ ಮರ್ಯಾದಾ ಪುರುಷೋತ್ತಮ ಈ ಥರದ್ದೆಲ್ಲ ಹೇಳ್ತೀವಿ. ಆದರೆ ನಾನು ಕೃಷ್ಣ ಅವನಿಗಿಂತ ಸುಪ್ರೀಂ ಇನ್ಯಾರೂ ಇಲ್ವೇನೋ ಜಗತ್ತಲ್ಲಿ. ಅಂತಹ ಮಾರ್ಗದರ್ಶನ, ಅಂತಹ ಪುಣ್ಯಾತ್ಮರು. ಅವ್ರು ಹೇಳ್ತಾರೆ, ಸರ್ವಭೂತಸ್ತಮಾತ್ಮಾನಂ ಸರ್ವಭೂತಾನಿ ಚಾತ್ಮತೆ, ಸರ್ವಭೂತಸ್ತಮಾತ್ಮಾನಂ ಸರ್ವಭೂತಾನಿ ಚಾತ್ಮನೆ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅಂತಾರೆ ಶ್ರೀಕೃಷ್ಣ ಪರಮಾತ್ಮರು. ಆ ಶ್ರೀಕೃಷ್ಣರ ತತ್ವಗಳನ್ನೇ ನಾವು ಅಳವಡಿಸ್ಕೊಂಡಿಲ್ಲ. ಹಾಗಾಗಿ ಶ್ರೀಕೃಷ್ಣರ ತತ್ವ ಅವನು ಏನು ಹೇಳ್ತಾನೆ ಅಂದರೆ, ಈ ಶ್ಲೋಕದ ಅರ್ಥ ಏನಂತ ಅಂದರೆ, ಸರ್ವರಲ್ಲೂ ವ್ಯಾಪಿಸಿರುವಂಥ ಭಗವಂತನನ್ನು ಸಮನಾಗಿ ಸ್ವೀಕಾರ ಮಾಡಿದವನು ಸರ್ವನನ್ನೂ ಶ್ರೇಷ್ಠವಾಗಿ ನೋಡ್ತಾರೆ ಅಂತ. ಇವತ್ತು ಕೃಷ್ಣ ಅಂದರೆ ಹಿಂದೂಗಳು ಅಂತ ಬಂದ್ಬಿಟ್ಟಿದ್ದೀವಿ, ರಾಮ ಅಂದರೆ ಹಿಂದೂಗಳು ಅಂತ ಬಂದ್ಬಿಟ್ಟಿದ್ದೀವಿ. ಆಗಿನ ಯುಗದಲ್ಲಿ ಹಿಂದೂ ಮುಸ್ಲಿಂ ಅವನು ಯಾವತ್ತಾರು ಹಿಂದೂ ಅಂತ ಯಾವತ್ತಾರು ಅವನು ಹೇಳ್ಕೊಂಡಿದ್ದಾನ? ಮುಸ್ಲಿಂ ಅಂತ ಹೇಳ್ಕೊಂಡಿದ್ದಾನೆ, ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿದ್ದಾನೆ? ಈ ವರ್ಗ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ನಾವೆಲ್ಲ ಮನುಷ್ಯರು. ಜಗತ್ತನ್ನ ಆವಾಗಲೇ ಹೇಳಿದ್ನಲ್ಲ, ನಾವು ಈ ಭೂಮಿಗೆ
ನಾವು ನಾವು ಮನುಷ್ಯರು ಅಂತ ಬದುಕ್ತಾ ಇದ್ದೀವಿ. ಆದರೆ ಈ ಭೂಮಿಗೆ ಗೊತ್ತಿಲ್ಲ ನಾವು ಮನುಷ್ಯರು ಅಂತ. ಸಕಲ ಜೀವರಾಶಿಗಳೆಲ್ಲ ಹೇಗೆ ಬದುಕ್ತಾ ಇದೆ ಹಾಗೆ ನಾವು ಅಷ್ಟೇ. ವಿ ಆರ್ ನಾಟ್ ಸ್ಪೆಷಲ್ ಹಿಯರ್. ನಾವೇನು ವಿಶೇಷವಾದಂಥ ವ್ಯಕ್ತಿಗಳೇನಲ್ಲ. ಬೇರೆ ಜೀವಿಗಳನ್ನು ಹೇಗೆ ಮಣ್ಣಿಗೆ ಹಾಕೊಂಡ್ಬಿಡುತ್ತೋ, ಬೇರೆ ಜೀವಿಗಳನ್ನ ಹೇಗೆ ಬೆಂಕಿಗೆ ಆಹುತಿ ಮಾಡ್ಕೊಳ್ಳುತ್ತೋ, ಹಾಗೆ ನಾವು ಸಹ ಇಲ್ಲಿ ಕರಗಿ ಹೋಗ್ತೀವಿ. ನಮ್ದೇನೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾವು ಬದುಕಿರುವಂಥ ಅವಧಿಯಲ್ಲಿ ನಾವು ಚೆನ್ನಾಗಿ ಬದುಕಬೇಕು. ಯಾರು ಪುರುಷೋತ್ತಮರು ಇರ್ತಾರೆ ಅವರ ಆದರ್ಶಗಳನ್ನ ಮೈಗೂಡಿಸ್ಕೋಬೇಕು. ಕೇವಲ ವೇಷಭೂಷಣಗಳಿಂದ ಡಂಬಾಚಾರಗಳಿಂದ ಅವರನ್ನು ಆರಾಧನೆ ಮಾಡಬಾರ್ದು ಕೆಲಸಗಳನ್ನು ಮಾಡಿದ್ರೆ ಅವರಿಗೂ ಸಹ ಅವಮಾನವೇ. ಸೊ ಹಾಗಾಗಿ ಭಗವಂತ, ನಾನು ಹೇಳಿದ್ನಲ್ಲ, ಇವರೆಲ್ಲ ಯಾಕೆ ಅಂದರೆ, ನೀವು ಅವಾಗಲೇ ಹೇಳ್ತಾ ಇದ್ರಿ ತುಂಬ ಏನು ಅವತಾರಗಳೆಲ್ಲ ರಾಮ ಕೃಷ್ಣ ಇದೆಲ್ಲ ಬಂದಿದ್ದಾರೆ. ಅವರೆಲ್ಲ ಏನಕ್ಕೆ ಬಂದಿದ್ದಾರೆ? ಜಗತ್ತು ಹೇಗೆ ಬದುಕಬೇಕು, ಯಾವ್ಯಾವ ಕಾಲಘಟ್ಟದಲ್ಲಿ ಮನುಷ್ಯ ಹೇಗೆಲ್ಲ ಬದುಕ್ತಾನೆ, ಅವನು ಹೇಗೆ ಬದುಕಬೇಕು, ಅವನ ಕುಟುಂಬ ಹೇಗೆ ನೋಡ್ಕೋಬೇಕು, ಜ್ಞಾನ ಹೇಗಿರಬೇಕು, ಯಾರೊಬ್ಬ ಎದುರಾಳಿ ಬಂದ್ರೆ ಅವನ ಜೊತೆ ನಾವು ಹೇಗೆ ಹೋರಾಡಬೇಕು, ನಮ್ಮಲ್ಲಿ ಅದಕ್ಕೆ ಹೋರಾಡೋಕ್ಕಿಂತ ಮುಂಚೆ ನಾವು ಮಾನಸಿಕವಾಗಿ ಎಷ್ಟು ಗಟ್ಟಿಯಾಗಿರಬೇಕು, ನಮ್ಮಲ್ಲಿರೋ ಬುದ್ಧಿವಂತಿಕೆ ಏನು, ಕುಟುಂಬ ಅಂದ್ರೆ ಏನು. ನೀವು ರಾಮಾಯಣ ನೋಡಿ ಕಲಿಯುವಂಥದ್ದು ತುಂಬಾನೇ ಇದೆ, ಭಗವದ್ಗೀತೆಯನ್ನು ಕೇಳಿ ಬದುಕುವಂಥದ್ದು ತುಂಬಾನೇ ಇದೆ. ಇವೆಲ್ಲ ಕೇವಲ ಆಚರಣೆಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಆ ಶಕ್ತಿಗಳನ್ನು, ಆ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು.